ಸಂಸದ ಬಿವೈ ರಾಘವೇಂದ್ರ ನಿವಾಸದ ಮುಂದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಧರಣಿ ನಿರತ ಕಾರ್ಮಿಕರನ್ನ ಏರು ಧ್ವನಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿಸಿದ್ದಾರೆ. ಕೇಳೋ ಇಲ್ಲಿ ಅಂತ ಗರಂ ಆದರೂ ಸಂಸದ ಬಿವೈ ರಾಘವೇಂದ್ರ. ಇದಾದ ಬಳಿಕ ಹೋರಾಟಗಾರರು ಹಾಗೂ ರಾಘವೇಂದ್ರ ಅವರ ನಡುವೆ ಕೆಲ ಕಾಲ ವಾಗ್ವಾದ ಕೂಡ ನಡೆಯಿತು. ವಿಐಎಸ್ಎಲ್ ಕಾರ್ಖಾನೆಯನ್ನ ಉಳಿಸುವಂತೆ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾರ್ಮಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಬಿವೈ ರಾಘವೇಂದ್ರ ಸಿಟ್ಟಾಗಿದ್ದಾರೆ. ಇನ್ನು ಯಾವಾಗ ಅವರು ಸಿಟ್ಟಾದ್ರು ಈ ಸಂದರ್ಭದಲ್ಲಿ ಕೆಲ ಕಾಲ ಕಾರ್ಮಿಕರು ಮತ್ತು ಸಂಸದರ ನಡುವೆ ತೀವ್ರ ವಾಗ್ವಾದ ಕೂಡ ನಡೆಯಿತು. ಕೇಳೋ ಇಲ್ಲಿ ಅಂತ ಹೇಳ್ತಾ ಇದ್ದಂತೆ ಬಿವೈ ರಾಘವೇಂದ್ರ ವಿರುದ್ಧ ಕಾರ್ಮಿಕರು ಕಿಡಿಕಾರೋದಕ್ಕೆ ಆರಂಭ ಮಾಡಿದ್ರು. ಹೌದು, ನನಗೆ ಕೇಳಬೇಕು, ನೆಟ್ಟಿಗೆ ಮಾತಾಡೋ ನನಗೆ ಕೇಳಬೇಕು. ನಾನೇನ್ ಫ್ಲೆಕ್ಸ್ ಹಾಕ್ಸ್ಕೊಂಡಲ್ಲ, ಈಗೂ ನಿಮ್ ಜೈಕರ್ ನಂಗೆ ಬೇಕಾಗಿಲ್ಲ. ಎಲ್ಲ ಒಂದ್ ಕಡೆ ಗುತ್ತಿಗೆ ಕಾರ್ಮಿಕರು ಕಳೆದ 7 ವರ್ಷಗಳಿಂದ ಕೂಡ 13 ಕೆಲಸ 15 ಕೆಲಸ 6,000 7,000 ಸಂಬಳ. ಈಗಾಗಲೇ 1 ವರ್ಷದಿಂದ ಕಾರ್ಖಾನೆ ಕ್ಲೋಸ್ ಆಗೋಯ್ತದೆ, ಬೀದಿಗೆ ಬರ್ತೀವಿ ಅನ್ನೋ ಒಂದು ಆತಂಕ. ಈ ಆತಂಕದ ನಡುವೆ ಇನ್ನು ಎಷ್ಟು ದಿನ ಅಂತ ಅಣ್ಣ? ಈಗಾಗಲೇ ಒಂದು ಕಾರ್ಖಾನೆ ಮುಚ್ಚೋಗಿದೆ, ಭದ್ರಾವತಿ ಅರ್ಧ ಮಸಣ ಆಗೋಗಿದೆ. ಎಂಪಿಎಂ ಮುಚ್ಚೋಗಿದೆ ಅಣ್ಣ, ಎಂಪಿಎಂ ಮುಚ್ಚೋಗಿದೆ, ಅರ್ಧ ಮಸಣ ಆಗೋಗಿದೆ. ಈ ಒಂದು ಕಾರ್ಖಾನೆನೂ ಮುಚ್ಚೋದ್ರೆ ಭದ್ರಾವತಿ ಅನ್ನೋ ಒಂದು ತಾಲೂಕು ಕಿತ್ತು ಅನ್ನೋದೇ ಕೂಡ ನಾಮವಶೇಷ ಆಗ್ಬಿಡ್ತದೆ. ಅದಕ್ಕೋಸ್ಕರ ನೀವು ನಮ್ ಜೊತೆ ಇದೀರಾ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಕೂಡ ನಿಮ್ಗೆ ಮನವಿ ಮಾಡಕ್ ಬಂದಿದೀವಿ. ನಾಳೆ ನಡೀತಕ್ಕಂತ ಮೀಟಿಂಗ್ ನಲ್ಲಿ ಈಗ ನಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರೋದು 31ಕ್ಕೆ ಲಾಸ್ಟ್ ಬಡ್ಜೆಟ್ ಬಂದಿರೋದು, ಅದ್ರ ಮೇಲೆ ನಡ್ಸಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಆಗ್ಲೇ ಮಿಷಿನ್ ಶಾಪಿಗೆ ಇಡಿ ಅವರು ಇನ್ಫಾರ್ಮೇಶನ್ ಕೊಟ್ಟಾಗಿದೆ. ಯಾವ ಆರ್ಡ್ರನ್ನು ನೀವು ತಗೋಬೇಡಿ, ಮಾರ್ಚ್ ಮೇಲೆ ಹಿಂದೆ ಈ ತಿಂಗಳಲ್ಲಿ ಅನೇಕ ಸಾರಿ ಬೈದಿದೀವಿ, ಅಂದಿದೀವಿ. ನೀವು ನನ್ನ ಕ್ಷಮಿಸಲ್ಲ ಅಲ್ಲ, ನೀವು ನಮ್ಮನ್ನು ಕ್ಷಮಿಸಲೇಬೇಕು. ಒಂದು ಸಾರಿ ನನಗೆ ಕೇಳಬೇಕು, ನೆಟ್ಟಿಗೆ ಮಾತಾಡೋ ನನಗೆ ಕೇಳಬೇಕು. ನಾನೇನ್ ಫ್ಲೆಕ್ಸ್ ಹಾಕ್ಸ್ಕೊಂಡಲ್ಲ, ಈಗೂ ನಿಮ್ ಜೈಕರ್ ನಂಗೆ ಬೇಕಾಗಿಲ್ಲ.